ನಾನು ಡಾಕ್ಟರ್ ಕೆ ಮಾಧವಿ ರೆಡ್ಡಿ ಅಂತ ಇಲ್ಲಿ ತರಕಾರಿ ವಿಭಾಗಕ್ಕೂ ಮುಖ್ಯಸ್ಥರಾಗಿ ಇದ್ದೀನಿ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚು ಬೆಂಗಳೂರು. ಇಲ್ಲಿ ನಾವು ಮೆಣಸಿನಕಾಯಿ ಆಮೇಲೆ ತಳಿಗಳನ್ನು ಬಿಡುಗಡೆ ಮಾಡ್ತೀವಿ. ಈ ಹೊಸದಾಗಿ ಬಂದಿರೋ ರೋಗಗಳು ಬಿಳಿ ನುಣೆಯಿಂದ ಲೀಫ್ ಕಲ್ ವೈರಸ್ ಅಂತ ಒಂದು ಬರ್ತಾ ಇದೆ, ಮೂತ್ರ ರೋಗ. ಸೊ ಅದು ತುಂಬ ಪ್ರಾಬ್ಲಮ್ ಆಗಿದೆ. ಕರ್ನಾಟಕದಲ್ಲಿ 2 ಲಕ್ಷ ಎಕರೆನಲ್ಲಿ ಚಿಲ್ಲಿ ಬೆಳೀತಾ ಇದ್ದಾರೆ. ಬಟ್ ಡಿಫ್ರೆಂಟ್ ಫ್ರೂಟ್ ಟೈಪ್ಸ್, ಕನ್ಸ್ಯೂಮರ್ ಪ್ರಿಫರೆನ್ಸ್ ಬೇರೆ ಬೇರೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರಲ್ಲಿ ನೋಡಿದರೆ ತುಂಬ ಖಾರ ಬೇಕು ಅಂತಾರೆ, ಅವ್ರ ಕಾಯಿ ಮೇಲಕ್ಕೆ ಇರಬೇಕು. ಆಮೇಲೆ ಬೇರೆ ಕಡೆ ರಾಯಚೂರು, ಬಳ್ಳಾರಿ ಆ ಕಡೆ ಎಲ್ಲ ಗುಂಟೂರು ಮೆಣಸಿನಕಾಯಿನೂ ತುಂಬಾ ಬೆಳೀತಾ ಇದ್ದಾರೆ. ಇನ್ನೊಂದು ಮತ್ತು ಹಸಿರು ಮೆಣಸಿನ್ಕಾಯಿಗೆ ಬೆಳೀತಾರೆ, ಒಣಮೆಣಸಿನ್ಕಾಯಿಗೆ ಎರಡಕ್ಕೂ ಬೆಳೆಯೋದ್ರಿಂದ ನಾರ್ಮಲಿ ಹಸಿರು ಮೆಣಸಿನ್ಕಾಯಿ ಥ್ರೂಔಟ್ ದ ಇಯರ್ ಬೆಳಿಬೋದು. ಒಣಮೆಣಸಿನಕಾಯಿ ಖರೀಫ್ ಸೀಸನಲ್ಲಿ ಬೆಳೀತಾರೆ ನಾರ್ಮಲಿ. ಸೊ ಈ ಬಿಳಿ ನುಣೆಯಿಂದ ಬರೋ ರೋಗ ತುಂಬ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಒಂದು 5-6 ವರ್ಷ ಹಿಂದೆ ಕೆಲಸ ಶುರು ಮಾಡಿ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಡೆವಲಪ್ ಮಾಡಿದ್ದೀವಿ. ಡೆವಲಪ್ ಮಾಡಿ ಈಗ ರಿಲೀಸ್ ಮಾಡಿದ್ದೀವಿ 5 ಹೈಬ್ರಿಡ್ಸನ್ನು. ಒಂದು ಅರ್ಕ ತೇಜಸ್ವಿ ಅಂತ. ಅರ್ಕ ತೇಜಸ್ವಿ ಕಾಯಿ ಉದ್ದ ಒಂದು 6-7 ಸೆಂಟಿಮೀಟ್ರ್ ಉದ್ದ ಇರುತ್ತೆ. ಅಗಲ ಒಂದು 0.8 1 ಸೆಂಟಿಮೀಟ್ರ್ ಅಗಲ ಇರುತ್ತೆ. ಒಳ್ಳೆ ಗ್ರೀನ್ ಕಲರ್ ಇದ್ದು ಕಲರ್ ಒಣಗಿದ ಮೇಲೆ ಡಾರ್ಕ್ ರೆಡ್ ಬರುತ್ತೆ. ನಾವು ಬಿಡುಗಡೆ ಮಾಡಿ ಹೈಬ್ರಿಡ್ಸು 2 ಹಸಿಮೆಣಸಿನಕಾಯಿಗೂ ಆಗುತ್ತೆ, ಒಣಮೆಣಸಿನಕಾಯಿಗೂ ಸೂಟ್ ಆಗೋ ಥರ ಮಾಡ್ತೀವಿ. ಇದು ಖಾರ ಜಾಸ್ತಿ ಇದೆ. ಇದು ಬಿಳಿ ನುಣೆಯಿಂದ ಬರೋ ವೈರಸ್ಗೆ ಸ್ವಲ್ಪ ತಡೆಯೋ ಶಕ್ತಿ ಇದೆ. ಆ್ಯಂಡ್ ಇದು ಈ ಇಳುವರಿ ಏನಪ್ಪ ಅಂದರೆ 2.5 ಟನ್ ಒಂದು ಎಕರೆನಿಂದ 2.5ರಿಂದ 3 ಟನ್ ಒಂದು ಎಕರೆನಿಂದ ತೆಗಿಬೋದು. ಹಸಿಮೆಣಸಿನಕಾಯಿ ಅಂದರೆ ಒಂದು 10 ಟನ್ನು ಒಂದು ಎಕರೆಗೆ ತೆಗಿಬೋದು. ಆಮೇಲೆ ನಾವು ಅರ್ಕ ಯಶಸ್ವಿ ಅಂತ ಇನ್ನೊಂದು ಬಿಡುಗಡೆ ಮಾಡಿದ್ದೀವಿ. ಅದು ಸ್ವಲ್ಪ ಕಾಯಿ ದಪ್ಪ ಇದ್ದು ಸ್ಮೂತಾಗಿರುತ್ತೆ, ಉದ್ದ ಸ್ವಲ್ಪ ಕಡಿಮೆ ತೇಜಸ್ವಿಗಂತೂ. ಇದನ್ನು ಗ್ರೀನ್ ಚಿಲ್ಲಿ ಮಾರ್ಕೆಟ್ಗೆ ಹೋಗುತ್ತೆ, ಒಣಮೆಣಸಿನಕಾಯಿಗೂ ಹೋಗುತ್ತೆ. ಎಲ್ಲನೂ ಇಳುವರಿ ವೈಸ್ ಎಲ್ಲ ವೆರೈಟೀಸು ಒಂದೇ. ನಮ್ಮದು ಏನು ಇಳುವರಿ ಏನು ಪ್ರಾಬ್ಲಮ್ ಇಲ್ಲ. ಓನ್ಲಿ ನಾವು ಮಾರ್ಕೆಟಲ್ಲಿ ಯಾವ ಥರ ಕಾಯಿ ನಮ್ಗೆ ಬೇಕು, ನಾವು ಯಾವ ಮಾರ್ಕೆಟ್ಗೆ ಹಾಕ್ತೀವೋ ಅಲ್ಲಿ ಫಸ್ಟ್ ವಿಚಾರಿಸ್ಕೋಬೇಕು. ಎಷ್ಟು ಉದ್ದ ಇರಬೇಕು, ಕಲರ್ ಹೆಂಗಿರಬೇಕು, ಖಾರ ಹೆಂಗಿರಬೇಕು, ಅವೆಲ್ಲ ಹೇಳಿದರೆ ನಾವು ಅದಕ್ಕೆ ಯಾವ ವೆರೈಟಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮೀಡಿಯಮ್ ಪಾಂಚೆಂಟ್ ಇರುತ್ತೆ ಯಶಸ್ವಿ, ಮತ್ತು ಕಲರ್ ಡೆವಲಪ್ಮೆಂಟು ಚೆನ್ನಾಗೇ ಇರುತ್ತೆ. ಇದನ್ನು ಬಿಳಿ ನುಣೆಯಿಂದ ಬರೋ ರೋಗನ ತಡೆಯೋ ಶಕ್ತಿ ಇದೆ. ನೆಕ್ಸ್ಟ್ ಅರ್ಕ ತೇಜಸ್ವಿ ತನ್ವಿ ಅಂತ ಇನ್ನೊಂದು ಹೈಬ್ರಿಡ್ನ ರಿಲೀಸ್ ಮಾಡಿದ್ದೀವಿ. ಇದಕ್ಕೆ ಕಾಯಿ ಉದ್ದ ಒಂದು 7-8 ಸೆಂಟಿಮೀಟ್ರ್ ಉದ್ದ ಇದ್ದು 0.8 to 1 ಸೆಂಟಿಮೀಟ್ರ್ ಅಗಲ ಇರುತ್ತೆ. ಗಟ್ಟಿ ಇರುತ್ತೆ ಕಾಯಿ, ಒಳ್ಳೆ ಗ್ರೀನ್ ಇರುತ್ತೆ, ಕಲರ್ ಡೆವಲಪ್ಮೆಂಟು ಚೆನ್ನಾಗಿದೆ. ಇದನ್ನು ಮೀಡಿಯಮ್ ಖಾರ ಇದೆ. ಇದು ಇನ್ನೊಂದು ಬಂದು ಅರ್ಕ ಸಾನ್ವಿ ಅಂತ. ಇದು ಸ್ಮೂತ್ ಕಾಯಿ, 7 ಸೆಂಟಿಮೀಟರ್ಸ್ 7 to 8 ಸೆಂಟಿಮೀಟರ್ಸ್ ಉದ್ದ, ಅಗಲ ಬಂದು 1 to 1.2 ಸೆಂಟಿಮೀಟರ್ ಬರುತ್ತೆ. ಇದು ಕಾಯಿ ಸ್ಮೂತಾಗಿರುತ್ತೆ, ಕಲರ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಇದನ್ನು